ಪ್ರೀತಿಯ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳೇ, ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ ಇವತ್ತು ಹೆಂಗಾಗುತ್ತೆ ಅಂದರೆ, ಸರ್ 80 ಅಲ್ಲ ಸರ್ 100 ಮಾರ್ಕ್ಸಿಗೆ ಬರೆದು ಬಂದಿದ್ದೀನಿ ಅಂತ ಹೇಳ್ತೀರಾ. ಇಷ್ಟಂತೂ ನಿಜ. ಪ್ರತಿಯೊಬ್ಬನು ಕೂಡ ನನ್ನ ವಿಡಿಯೋ ನೋಡಿದವರು ನಾನು ಅಪ್ಲೋಡ್ ಮಾಡಿದಂಥ ಮೆಟೀರಿಯಲ್ ಆಗಿರ್ಬೋದು, ಏನೇ ಆಗಿರ್ಬೋದು, ಸರ್ ನಾಳೆ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲಿ ಇರುತ್ತೆ. ಸ್ಪೆಷಲ್ಲಾಗಿ ನಾನು ನಿಮಗೆ ಲಿಂಕನ್ನು ಕೊಟ್ಟಿದ್ದೇನಲ್ವಾ, 3 ಮಾಡಲ್ ಕ್ವಶನ್ ಪೇಪರ್ ವಿತ್ ಕೀ ಆನ್ಸರ್, ನಿಮ್ಮ 2 ಪ್ರಿಪೇಟರಿ ಎಕ್ಸಾಮ್ ಕ್ವಶನ್ ಪೇಪರ್ ವಿತ್ ಕೀ ಆನ್ಸರ್, ಜೊತೆಗೆ 3 ಇಂಪಾರ್ಟೆಂಟ್ ಕ್ವಶನ್ ಪೇಪರ್ ವಿತ್ ಕೀ ಆನ್ಸರ್. 100% ನಾಳೆ ನಿಮ್ಮ ಎಕ್ಸಾಮಲ್ಲಿ ಪ್ರತಿಯೊಂದು ಕ್ವಶನ್ ಕೂಡ ಅಲ್ಲಿಂದನೇ ಇರುತ್ತೆ. ಎನಿಹೌ, ವಿತೌಟ್ ವೇಸ್ಟಿಂಗ್ ಔಟ್ ಟೈಮ್, ಲೆಟ್ ಮಿ ಸ್ಟಾರ್ಟ್ ಟುಡೇಸ್ ವಿಡಿಯೋ. ಬಾಹ್ಯ ಶಕ್ತಿಗಳ ಏನಿದು ಸಮಷ್ಟಿ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಒಂದು ವ್ಯವಹಾರ ಪರಿಸರ ಲಕ್ಷಣ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಬಂಡವಾಳ ಏನಿದು ಹಿಂತೆಗೆತ ಅಂತ ಇದೆ. ಬಂಡವಾಳ ಹಿಂತೆಗೆತ ಅಂತ ಹೇಳಿದರೆ ಅದಕ್ಕೆ ಸರಿಯಾದ ಉತ್ತರ 4ನೇದು ಸಾರ್ವಜನಿಕ ಕ್ಷೇತ್ರದಲ್ಲಿನ ಷೇರುಗಳನ್ನು ಖಾಸಗಿ ವ್ಯಕ್ತಿಗಳಿಗೆ ಮಾರಾಟ ಅಂತ ಅನ್ನುವಂಥದ್ದು. ಶಾಸನ ಅಂತ ಇದೆ. 2024ರಲ್ಲಿ ಕೇಳಿದಂತಹ ಎಕ್ಸಾಮ್ 2 ಹಾಗೂ ಎಕ್ಸಾಮ್ 3ನಲ್ಲಿ ಅಂದರೆ ಎಷ್ಟು ಇಂಪಾರ್ಟೆಂಟ್ ಆಗಿರ್ಬೋದು ಇದು ಶಾಸನ ಅಂತ. ಕ್ವಶನ್ ನಂಬರ್ ಸಿ ಇದೆ ಅಲ್ವಾ, ಅದಕ್ಕೆ ಸರಿಯಾದ ಉತ್ತರ ಬಂದು ಕಾನೂನಾತ್ಮಕ ಪರಿಸರ ಅಂತ ಇದೆಯಲ್ಲ, ಅದು ಸರಿಯಾದ ಉತ್ತರ ಆಗಿರುತ್ತದೆ. ಯಾವುದು? ಕ್ವಶನ್ ನಂಬರ್ ಸಿಗೆ. ಆಯಿತಾ. ಈಗ ಕ್ವಶನ್ ನಂಬರ್ ಡಿ ನೋಡೋಣ. ನೋಟು ಅಮಾನ್ಯೀಕರಣ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಒಂದು ಆನ್ಸರ್ 5 ಆಗಿರುತ್ತೆ. ನವೆಂಬರ್ 8, 2016 ಅಂತ. ಉಳಿತಾಯ ದರಗಳು ಅಂತ ಇದೆ. ಉಳಿತಾಯ ದರಗಳು ಅಂತ ಹೇಳಿದರೆ ಅಲ್ಲಿ ಆರ್ಥಿಕ ಪರಿಸರ ಅನ್ನುವಂಥದ್ದು ರೈಟ್ ಆನ್ಸರ್. ಲಾಸ್ಟಿಗೆ ನೋಡ್ಬೋದು ಆರ್ಥಿಕ ಪರಿಸರ ಅಂತ. ಎಲ್ಲರೂ 5 ಮ್ಯಾಜ್ ಆಫ್ ಫಾಲೋಯಿಂಗ್ ಕೊಟ್ಟರೆ ನಮ್ದು ಸ್ವಲ್ಪ ದೊಡ್ಡದಪ್ಪ ಮ್ಯಾಜ್ ಆಫ್ ಫಾಲೋಯಿಂಗ್, ಆಯಿತಾ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಡಿ ಐತಲ್ವ. ಈಗ ಈ ಕ್ವಶನನ್ನು ನೋಡೋಣ. ಅಯ್ಯೋ ದೇವ್ರೆ, ಯಾವುದ್ರಿದು ಡಿಗೆ ಒಂದು ನೋಟು ಅಮಾನ್ಯೀಕರಣಕ್ಕೆ ನವಂಬರ್ ಇದಾಯ್ತಲ್ವ. ಹೀಗೆ ಉಳಿತಾಯ ದರಗಳು ಆರ್ಥಿಕ ಪರಿಸರ ಕರೆಕ್ಟ್ ಇದೆ. ಎಫ್ಗೆ ಹೋಗ್ತಾ ಇದ್ದೀನಿ. ಈಗ ಎಫ್ಗೆ ಏನದು ಕುಟುಂಬ ಸಂಯೋಜನೆ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಒಂದು ಸಾಮಾಜಿಕ ಪರಿಸರ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಆಯಿತಾ ಮಕ್ಕಳ. ಈಗ ನಾವು ಕ್ವಶನ್ ನಂಬರು ಜಿ ನೋಡ್ತಾ ಹೋಗೋಣ. ವಿಶ್ವವ್ಯಾಪ್ತಿ ವೆಬ್ ಪುಟಗಳು ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಒಂದು ತಾಂತ್ರಿಕ ಪರಿಸರ ಅಂತ. ಆಯಿತಾ. ರಾಜಕೀಯ ಸಿದ್ಧಾಂತ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ರಾಜಕೀಯ ಪರಿಸರ ಅಂತ. ಆಯಿತಾ. FDI ಅಂತ ಇದೆ. FDI ಅಂತ ಹೇಳಿದರೆ ನೋಡಿ, ಕ್ವಶನ್ನು FDI ಅಂತ ಹೇಳಿದರೆ ವಿದೇಶಿ ನೇರ ಹೂಡಿಕೆ ಅಂತ. FDI ಅಂದರೆ ವಿದೇಶಿ ನೇರ ಹೂಡಿಕೆ ಅಂತ. ಆಮದು ಮತ್ತು ರಫ್ತಿನ ಪ್ರಮಾಣ ಅಂತ ಇದೆ. ಆಯ್ತಲ್ವಾ. ಆಮದು ಮತ್ತು ರಫ್ತಿನ ಪ್ರಮಾಣ, ಅದಕ್ಕೆ ಸರಿಯಾದ ಉತ್ತರ ಬಂದು ಆಮದು ಮತ್ತು ರಫ್ತಿನ ಪ್ರಮಾಣ. ಎಲ್ಲಿದ್ದರು? ಜೆ ಇಲ್ಲಿದ್ರಿ. ಆರ್ಥಿಕ ಪರಿಸರ ಅಂಶಗಳು ಅಂತ. ಆಯಿತಾ. ಲಾಸ್ಟ್ ಒನ್ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಕೆ ಕ್ವಶನಲ್ಲಿದ್ದೀವಿ. ಕೆಗೆ ಉಪಯೋಗದ ಹವ್ಯಾಸ, ಅದು ನಿಮ್ಮ 2024 ಇಸ್ವಿನಲ್ಲಿ ಅಂದರೆ ಹಿಂದಿನ ವರ್ಷಗಳಲ್ಲಿ ಎಕ್ಸಾಮ್ನಲ್ಲಿ ಕೇಳಿದಂಥ ಪ್ರಶ್ನೆ ಇದು. ಉಪಭೋಗದ ಹವ್ಯಾಸ ಅಂತ. ಇದಕ್ಕೆ ಸರಿಯಾದ ಉತ್ತರ ಬಂದು ಏನಂತೀರ ತಗೊಳ್ಳು, ಸಾಮಾಜಿಕ ಪರಿಸರ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಲಾಸ್ಟ್ ಒಂದು ಜೀವಿತಾವಧಿ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಸಾಮಾಜಿಕ ಪರಿಸರದ ಮೂಲಾಂಶ ಅಂತ. ಬನ್ನಿ ವಿದ್ಯಾರ್ಥಿಗಳೇ, ಈಗ ನಾವು ಹೊಂದಿಸಿ ಬರೆಯಿರಿಯನ್ನು ನೋಡೋಣ. ಅಧ್ಯಾಯ 5 ಹೌದಲ್ವಾ. ನೋಡಿ, ಪ್ರತಿಯೊಂದಕ್ಕೂ ಕೂಡ ಯಾವ ಪಾಠ ಅಂತ ಕ್ಲಿಯರಾಗಿ ಮೆನ್ಷನ್ ಆಗಿದೆ. ಮೊದಲನೆಯದು ವ್ಯವಹಾರ ಪರಿಸರ, ಇಷ್ಟೊತ್ತು ನಾವು ಮುಗಿಸಿದ್ದು. ಈಗ ನಾವು ಅಧ್ಯಾಯ 5ರಲ್ಲಿ ಸಂಘಟಿಸುವಿಕೆ, ಅದರ ಒಂದು ಪಾಠವನ್ನು ಈಗ ನಾವು ಮ್ಯಾಜ್ ಆಫ್ ಫಾಲೋಯಿಂಗನ್ನು ನೋಡ್ತಾ ಇದ್ದೀವಿ ನಿಮ್ಮ ಆನ್ಯುವಲ್ ಎಕ್ಸಾಮಿಗಾಗಿ. ವಿಕೇಂದ್ರೀಕರಣ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ವಿಕೇಂದ್ರೀಕರಣಕ್ಕೆ ಏನಪ್ಪ ಬರುತ್ತೆ ತಮ್ಮ? ವಿಕೇಂದ್ರೀಕರಣ ಅಂದರೆ ಅಧಿಕಾರ ಪ್ರತಿನಿಯೋಜನೆ ಅಂತ ಸರಿಯಾದ ಉತ್ತರ ಆಗಿರುತ್ತದೆ. ಅಧಿಕಾರ ಅಂತ ಇದೆ. ಅಧಿಕಾರಕ್ಕೆ ಸರಿಯಾದ ಉತ್ತರ ಬಂದು 10 ಆಗಿರುತ್ತೆ. ಆಜ್ಞೆಗಳನ್ನು ನೀಡುವ ಹಕ್ಕು ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಕ್ಲಿಯರ್. ಈಗ ಕ್ವಶನ್ ನಂಬರ್ ಸಿಗೆ ಹೋಗೋಣ. ಇದಕ್ಕೆ ನಾವು ಕ್ವಶನ್ ನಂಬರ್ ಸಿ ಅನೌಪಚಾರಿಕ ಸಂಘಟನೆ ಅಂತ ಇದೆ. ರೈಟ್ ಆನ್ಸರು ಸಾಮಾಜಿಕ ಪರಸ್ಪರ ಸ್ಪಂದಿಸುವಿಕೆ ಉತ್ಪಾದಿಸುತ್ತದೆ ಅಂತ, ಅದು ಸರಿಯಾದ ಉತ್ತರ. ಆಯಿತಾ. ನೆಕ್ಸ್ಟು ಕ್ವಶನ್ ನಂಬರ್ ಡಿ ಉತ್ತರದಾದಿತ್ವ ಅಂತ ಇದೆ. ಉತ್ತರದಾದಿತ್ವ, ಅದಕ್ಕೆ ಸರಿಯಾದ ಉತ್ತರ ಬಂದು ಅಂತಿಮ ಫಲಿತಾಂಶಕ್ಕೆ ಉತ್ತರ ಹೇಳುವುದು ಅಂತ. ಆಯಿತಾ. ವಿಭಾಗೀಕರಣ ಅಂತ ಇದೆ. ವಿಭಾಗೀಕರಣ, ಅದಕ್ಕೆ ಸರಿಯಾದ ಉತ್ತರ ಬಂದು ಸಂಘಟಿಸುವಿಕೆ ಪ್ರಕ್ರಿಯೆ ಹಂತ ಅಂತ. ಯಾವುದೇ ಲಿಖಿತ ನಿಯಮಗಳಿಲ್ಲ. ಕ್ವಶನ್ ನಂಬರ್, ಅದಕ್ಕೆ ಸರಿಯಾದ ಉತ್ತರ ಅನೌಪಚಾರಿಕ ಸಂಘಟನೆ ಅಂತ. ಅಲ್ಲಿಗೆ ಅವರೇ ಕೊಟ್ಟುಬಿಟ್ಟಿದ್ದಾರೆ. ಎಫ್ಗೆ ಆನ್ಸರು
ಎಫ್ ಅಲ್ವಾ, ಎಫಿಗೆ ಅವರೇ ಅನೌಪಚಾರಿಕ ಸಂಘಟನೆ ಅನ್ನುವಂಥದ್ದು ರೈಟ್ ಆನ್ಸರ್. ನೆಕ್ಸ್ಟ್ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಎಕ್ಸಾಮಲ್ಲಿ ಕೇಳಿರುವಂಥದ್ದು ಇವೆರಡು ಪ್ರಶ್ನೆಗಳು. ಪ್ರತಿ ನಿಯೋಜನೆ ಅಂಶ ಅಂತ ಇದೆ, ಇದಕ್ಕೆ ಸರಿಯಾದ ಉತ್ತರ ಜವಾಬ್ದಾರಿ ಅಂತ. 2024 ಎಕ್ಸಾಮ್ 1ರಲ್ಲಿ ಕೇಳಿದಂತಹ ಪ್ರಶ್ನೆ ಅಧಿಕಾರದ ಪ್ರತಿ ನಿಯೋಜನೆ ಅಂತ ಇದೆ, ಇದಕ್ಕೆ ಸರಿಯಾದ ಉತ್ತರ ಬಂದು ಅಧಿಕಾರದ ಕೆಳಮುಖ ಚಲನೆ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಆಯಿತಾ ವಿದ್ಯಾರ್ಥಿಗಳೇ, ಇನ್ನೊಂದು ಪ್ರಶ್ನೆಯನ್ನು ನೋಡೋಣ. ಈಗ ನಾವು ಎಕ್ಸಾಮಿಗೆ ಕೇಳಿರುವಂಥದ್ದು ಜವಾಬ್ದಾರಿ ಅಂತ ಇದೆ. ಆಯಿತಾ, ಜವಾಬ್ದಾರಿಗೆ ಸರಿಯಾದ ಉತ್ತರ ಬಂದು ಪ್ರತಿ ನಿಯೋಜನೆ ಮೂಲಾಂಶ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಕ್ಲಿಯರ್. ಜೆ ನೋಡೋಣ ಈಗ. ಕೆಲಸದ ನೋಡಿ ಸರ್, ಇವೆಲ್ಲ ಎಕ್ಸಾಮ್ 2ನಲ್ಲಿ ಬಂದಿದ್ದು, ಎಕ್ಸಾಮ್ 1ನಲ್ಲಿ ಬಂದಿದ್ದು ಎಲ್ಲವೂ ಕೂಡ ಇಲ್ಲೇ ಬರೆದಿದ್ದೀವಿ. 2024 EX ಅಂದರೆ ಎಕ್ಸಾಮಿಗೆ ಬಂದಿರೋದು, ಎಕ್ಸಾಮ್ 1, ಎಕ್ಸಾಮ್ 2 ಅಂತ. ಕೆಲಸದ ಗುರುತಿಸುವಿಕೆ ಮತ್ತು ವಿಭಜನೆ ಅಂತ ಇದೆ ಜೆ. ಆಯಿತಾ, ಇದಕ್ಕೆ ಸರಿಯಾದ ಉತ್ತರ ಬಂದು ಯಾವುದಾಗತ್ತೆ ರೀ? ಸಂಘಟಿಸುವಿಕೆ ಪ್ರಕ್ರಿಯೆಯ ಹಂತ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಲಾಸ್ಟ್ ಒನ್ IJK, ಇದು ಎಕ್ಸಾಮಿಗೆ ಬಂದಿರುವಂಥದ್ದು. ಆಯಿತಾ, ಎಲ್ಲವೂ ಕೂಡ ಎಕ್ಸಾಮ್ 3, ಎಕ್ಸಾಮ್ 1, ಎಕ್ಸಾಮ್ 2, ಎಕ್ಸಾಮ್ 3 ಇದೆ ನೋಡಿ. ವಿಭಾಗೀಯ ರಚನೆ ಅಂತ ಇದೆ ಕೆ. ಲಾಸ್ಟ್ ಒನ್ ವಿಭಾಗೀಯ ರಚನೆಗೆ ಆಯಿತಾ ಐ ಅನ್ನುವಂಥದ್ದು ಅಂದರೆ ಉತ್ಪಾದನಾ ಏನಂತೀರ ಅವುಗಳು ವಿಶಿಷ್ಟೀಕರಣ ಅಂತ. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್, ಏನೇ ಡೌಟ್ ಇದ್ದರೂ ತಗೊಳ್ಳು ಸರಿಪಡಿಸ್ಕೊಳ್ಳಿ. ನೋಡಿ, ಅಧ್ಯಾಯ 6 ಅಂತ ಇದೆ, ಹೊಂದಿಸಿ ಬರೀರಿ. ಸಿಬ್ಬಂದಿ ನಿರ್ವಹಣೆ ಅಂತ. ಈ ಒಂದು ಪಾಠದಲ್ಲಿ ಏನೆಲ್ಲ ನಿಮಗೆ ನಾಳೆ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ಬರ್ಬೋದು ಅಂತ, ಯಾಕಂದರೆ ಯಾವುದು ಸ್ಕಿಪ್ ಮಾಡ್ಕೊಂಡು ಹೋಗಬಾರ್ದು ಕಣ್ರಿ. ಕ್ವಶನ್ ನಂಬರ್ ಎ, ಮಾನವ ಶಕ್ತಿಯ ಅಗತ್ಯತೆಯ ಅಂದಾಜು ಮಾಡುವುದು ಅಂತ ಇದೆ, ಇದಕ್ಕೆ ಸರಿಯಾದ ಉತ್ತರ ಬಂದು ಸಿಬ್ಬಂದಿ ನಿರ್ವಹಣೆ ಪ್ರಕ್ರಿಯೆ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಪೂರ್ವಭಾವಿ ಪರಿಶೀಲನೆ ಅಂತ ಇದೆ, ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಪ್ರಕ್ರಿಯೆಯ ಮೊದಲ ಹಂತ ಅಂತ. ಆವರಣ ನೇಮಕಾತಿ ಅಂತ ಇದೆ, ಇದಕ್ಕೆ ಸರಿಯಾದ ಉತ್ತರ ಎರಡನೇದಾಗಿರುತ್ತೆ, ಅದು ಬಾಹ್ಯ ಮೂಲ ಅಂತ. ವರ್ಗಾವಣೆ ಅಂತ ಇದೆ, ವರ್ಗಾವಣೆ ಅದಕ್ಕೆ ಸರಿಯಾದ ಉತ್ತರ ಬಂದು ಆಂತರಿಕ ಮೂಲ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ನೆಕ್ಸ್ಟು ವ್ಯಕ್ತಿಗತ ತರಬೇತಿ ಅಂತ ಇದೆ. ವ್ಯಕ್ತಿಗತ ತರಬೇತಿ ಅಂದರೆ ಕಾರ್ಯನಿರತ ತರಬೇತಿ ಅಂತ ಸರಿಯಾದ ಉತ್ತರ. ಆಯಿತಾ, ಮೊಗಸಾಲೆ ತರಬೇತಿ ಅಂತ ಇದೆ, ಅದಕ್ಕೆ ಸರಿಯಾದ ಉತ್ತರ ಕಾರ್ಯೇತರ ತರಬೇತಿ ಅಂತ. ಆಯಿತಾ, ಎಫ್ ಆಯಿತು. ಈಗ ಜಿಗೆ ನೇಮಕಾತಿ, ಇದು 2024 ಎಕ್ಸಾಮ್ 1, 2024 ಎಕ್ಸಾಮ್ 2 ಕೂಡ ಆಯಿತು. ಆಯಿತಾ, ಎಕ್ಸಾಮಲ್ಲಿ ಕೇಳಿರುವಂಥದ್ದು ನೇಮಕಾತಿ ಅಂತ ಇದೆ, ಇದಕ್ಕೆ ಸರಿಯಾದ ಉತ್ತರ ಬಂದು ಸಿಬ್ಬಂದಿ ನಿರ್ವಹಣೆಯ ಅಂಶಗಳು ಅಂತ. ಆಯಿತಾ, ವ್ಯಾಪಾರಿ ಪರೀಕ್ಷೆ ಅಂತ ಇದೆ ಹೆಚ್ಚು, ಅದಕ್ಕೆ ಆಯ್ಕೆಯ ಪರೀಕ್ಷೆಗಳು ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಕ್ವಶನ್ ನಂಬರ್ ಐ, ತರಬೇತಿ ಅಂತ ಇದೆ, ಇದಕ್ಕೆ ಸರಿಯಾದ ಉತ್ತರ ಬಂದು ಜ್ಞಾನವನ್ನು ಹೆಚ್ಚಿಸುವುದು ಅನ್ನುವಂಥದ್ದು ಸರಿಯಾದ ಉತ್ತರ. ಸಿಬ್ಬಂದಿ ನಿರ್ವಹಣೆ ಅಂತ ಇದೆ, 2025 ಎಕ್ಸಾಮ್ 1ರಲ್ಲಿ ಕೇಳಿದಂತಹ ಒಂದು ಪ್ರಶ್ನೆ. ಆಯಿತಾ, ಜೆ, ಇದಕ್ಕೆ ಸರಿಯಾದ ಉತ್ತರ ಬಂದು ಜನರನ್ನು ಕೆಲಸಕ್ಕೆ ಇರಿಸುವುದು ಅನ್ನುವಂಥದ್ದು. ಪ್ರಕರಣ ಅಧ್ಯಯನ ಅಂತ ಇದೆ, ಕೊನೆಯ ಕ್ವಶನು, ಅದಕ್ಕೆ ಸರಿಯಾದ ಉತ್ತರ ಬಂದು ಸಂಭಾವನೀಯ ನೈಜ ಸಮಸ್ಯೆಗಳು ಅಂತ. ಕೊನೆಯ ಐ ಥಿಂಕ್ ಲಾಸ್ಟ್ ಅಂದ್ಕೊಂಡಿದ್ದೀನಿ, ಇದು ಇಲ್ಲ, ಇನ್ನೂ 2 ಪಾಠಗಳಿದ್ದಾವೆ. ಇದಾದಮೇಲೆ ಅಧ್ಯಾಯ 8 ನಿಯಂತ್ರಿಸುವಿಕೆ ಅಂತ ಒಂದು ಪಾಠ ಇದೆ ನಿಮಗೆ. ಇದರಲ್ಲಿ ಎಕ್ಸಾಮಿಗೆ ಬಂದಿರುವಂಥದ್ದು ಹಾಗೂ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ಬರುವ ಚಾನ್ಸಸ್ ಯಾವುದಿದೆ ಅಂತ ನೋಡೋಣ. ನಿಯಂತ್ರಿಸುವಿಕೆಯ ಕಾರ್ಯ ಅಂತ ಇದೆ, ನಿಯಂತ್ರಿಸುವಿಕೆಯ ಕಾರ್ಯ ಅದಕ್ಕೆ ಸರಿಯಾದ ಉತ್ತರ ನನ್ನ ವಿದ್ಯಾರ್ಥಿಗಳೇ. ಆಯಿತಾ, ಕ್ವಶನ್ ನಂಬರು ಎಗೆ ಸರಿಯಾದ ಉತ್ತರ ಬಂದು ನಿರ್ವಹಣೆ ಕಾರ್ಯ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಕಾರ್ಯನಿರ್ವಹಣಾ ಶಿಷ್ಟವನ್ನು ನಿರ್ಧರಿಸುವುದು ಬಿಗೆ 5ನೇದಿದಲ್ವಾ ನಿಯಂತ್ರಿಸುವಿಕೆ ಮೊದಲ ಹಂತ ಅಂತ, ಅದು ಸರಿಯಾದ ಉತ್ತರ ಆಗಿರುತ್ತದೆ. ಆಯಿತಾ, ನೆಕ್ಸ್ಟು ಕ್ವಶನ್ ನಂಬರ್ ಸಿ ನೋಡೋಣ. ನಿಯಂತ್ರಿಸುವಿಕೆ ಮಿತಿ 2024 ಎಕ್ಸಾಮ್ 3ರಲ್ಲಿ ಕೇಳಿರುವಂಥ ಪ್ರಶ್ನೆ. ನಿಯಂತ್ರಿಸುವಿಕೆಯ ಮಿತಿ ಅಂತ ಇದೆ, ಇದಕ್ಕೆ ಸರಿಯಾದ ಉತ್ತರ 1 ಆಗಿರುತ್ತೆ, ಯಾವುದು? ನೌಕರರ ವಿರೋಧ ಅಂತ. ದೋಷಮುಕ್ತ ಯಂತ್ರ ಅಂತ ಇದೆ, ಇದಕ್ಕೆ ಸರಿಯಾದ ಉತ್ತರ ಬಂದು ಏನಂತೀರ, ಯಂತ್ರವನ್ನು ಸರಿಪಡಿಸುವುದು, ಬದಲಾಯಿಸುವುದು ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಕ್ವಶನ್ ನಂಬರ್ ಈ ಕಣ್ರಿ, ಇದಕ್ಕೆ ಸರಿಯಾದ ಉತ್ತರ ಬಂದು ನಿರ್ವಹಣೆಯ ಹಂತಗಳು ಅಂತ ಇದೆ. ಆಯಿತಾ, ಕ್ವಶನ್ ನಂಬರ್ ಈ ನಿರ್ವಹಣೆಯ ಹಂತದ ನಿಯಂತ್ರಣ. ಆಯಿತಾ, ಈ 2025 ಎಕ್ಸಾಮ್ 2ನಲ್ಲಿ ಇದೇ ಕ್ವಶನ್ ಕೇಳಿದರು, ಸರಿಯಾದ ಉತ್ತರ ಪ್ರಮುಖ ಫಲಿತಾಂಶ ಕ್ಷೇತ್ರ ಅಂತ. ಕ್ವಶನ್ ನಂಬರ್ ಎಫ್, ನಿಯಂತ್ರಿಸುವಿಕೆ ಅಂತ ಇದೆ, 2024 ಎಕ್ಸಾಮ್ 1ರಲ್ಲಿ ಕೇಳುವಂಥ ಪ್ರಶ್ನೆ. ಇದಕ್ಕೆ ನಿರ್ವಹಣೆ ಅನಿವಾರ್ಯ ಕಾರ್ಯವಾಗಿದೆ ಅಂತ.
ಆಯಿತಾ. ಶಿಷ್ಟಗಳು ಅಂತ ಇದೆ, ಇದಕ್ಕೆ ಸರಿಯಾದ ಉತ್ತರ ಬಂದು ನೈಜ ಕಾರ್ಯನಿರ್ವಹಣೆಯನ್ನು ಅಳೆಯುವ ಮಾನದಂಡ ಅಂತ. ಲಾಸ್ಟ್ ಒನ್, ಸರಿಪಡಿಸುವ ಕ್ರಮಗಳನ್ನು ತೆಗೆದುಕೊಳ್ಳುವುದು ಅಂತ ಇದೆ, ಇದಕ್ಕೆ ಸರಿಯಾದ ಉತ್ತರ ಬಂದು ನಿಯಂತ್ರಿಸುವಿಕೆಯ ಕಾರ್ಯ ಅಂತ. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್. ಈಗ ಲಾಸ್ಟ್ ಚಾಪ್ಟರ್ 10ನಲ್ಲಿದ್ದೀವಿ, ಮಾರಾಟ ಪ್ರಕ್ರಿಯೆ ಅಂತ ಇದೆ. ಇಲ್ಲಿಗೆ ಮುಗೀತು ಎಲ್ಲ ಮ್ಯಾಚ್ ದ ಫಾಲೋಯಿಂಗು. ಇದೇ ಒಂದು ವಿಡಿಯೋನ ನಾಳೆ ನಿಮ್ಮ ಎಕ್ಸಾಮಲ್ಲಿ ಬರಲಿ ಅಂತ ದೇವರಲ್ಲಿ ಆಶಿಸುತ್ತಾ ಈ ಒಂದು ವಿಡಿಯೋ ಕೊನೆಯ ಹಂತದಲ್ಲಿದ್ದೇನೆ. ಮಾರಾಟ ಪ್ರಕ್ರಿಯೆ ಪರಿಕಲ್ಪನೆ ಅಂತ ಇದೆ. ಮಾರಾಟ ಪ್ರಕ್ರಿಯೆ ಪರಿಕಲ್ಪನೆ, ಸರಿಯಾದ ಉತ್ತರ ಉತ್ಪನ್ನ ಪರಿಕಲ್ಪನೆ. ಖರೀದಿ ಪ್ರಧಾನ ಉತ್ಪನ್ನ, ಇದಕ್ಕೆ ಸರಿಯಾದ ಉತ್ತರ ಆಭರಣ. ಸೇವೆಗಳು 2025 ಎಕ್ಸಾಮ್ 3ನಲ್ಲಿ ಕೇಳಿದಂತಹ ಪ್ರಶ್ನೆ. ಸೇವೆಗಳಿಗೆ ಸರಿಯಾದ ಉತ್ತರ ಹೇಳ್ತೀರಾ? 4ನೆಯದು ಅಗೋಚರವಾಗಿದೆ. ಮುದ್ರೆ ಅಂದರೆ ಬ್ರ್ಯಾಂಡಾ? ನೋಡೋಣ. ಕ್ವಶನ್ ನಂಬರ್ ಡಿ, ಸರಿಯಾದ ಉತ್ತರ ಉತ್ಪನ್ನ ಗುರುತಿಸುವಿಕೆ ಅಂತ. ವೈಯಕ್ತಿಕ ಮಾರಾಟ ಅಂತ ಇದೆ. 2025 ಎಕ್ಸಾಮ್ 2ನಲ್ಲಿ ಕೇಳಿದಂತಹ ಪ್ರಶ್ನೆ. ಸರಿಯಾದ ಉತ್ತರ ಪ್ರವರ್ತನೆಯ ಮಿಶ್ರಣ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಯಾವುದು ಎಫ್ ಕ್ವಶನ್, ಮಾರಾಟ ಪ್ರವರ್ತನೆ, ಇದಕ್ಕೆ ಸರಿಯಾದ ಉತ್ತರ ಸೋಡಿ ನೀಡುವುದು ಅಂತ. ಇದು ಕೂಡ ಬಹಳ ಸಲ ಎಕ್ಸಾಮಿಗೆ ಬಂದಿದೆ ಕಣ್ರಪ್ಪ. ಜಿ ಕ್ವಶನ್ ನಂಬರ್ ಜಿ, ಮುದ್ರೆ ಹಾಕುವಿಕೆ ಅಂತ ಇದೆ. ಸರಿಯಾದ ಉತ್ತರ ಮಾರಾಟ ಪ್ರಕ್ರಿಯೆ ಕಾರ್ಯ ಅನ್ನುವಂಥದ್ದು ರೈಟ್ ಆನ್ಸರ್. ಲಾಸ್ಟ್ ಒನ್, ಸ್ಥಳ ಅಂತ ಇದೆ. ಸ್ಥಳಕ್ಕೆ ಮಾರಾಟ ಪ್ರಕ್ರಿಯೆ ಮಿಶ್ರಣ ಅಂತ. ಲಾಸ್ಟ್ ಒನ್, ಸಾರಿಗೆ 2024 ಎಕ್ಸಾಮ್ 3, 2025 ಎಕ್ಸಾಮ್ 1 ಸೇಮ್ ಕ್ವಶನ್ ಬಂದಿತ್ತು ಸರ್, ಸಾರಿಗೆ ಅಂತ. ಯಾವುದು? ಕ್ವಶನ್ ನಂಬರ್ ಐ. ಅದಕ್ಕೆ ಸರಿಯಾದ ಉತ್ತರ ಭೌತಿಕ ವಿತರಣೆಯ ಘಟಕಾಂಶ ಅಂತ. ನೋಡಿ, ಭೌತಿಕ ವಿತರಣೆಯ ಘಟಕಾಂಶ ಅಂತ. ರಿಯಾಯಿತಿ ಅಂತ ಇದೆ, ಇದಕ್ಕೆ ಸರಿಯಾದ ಉತ್ತರ ಬಂದು ರಿಯಾಯಿತಿಗೆ ಮಾರಾಟ ಪ್ರವರ್ತನೆ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಹೀಗೆ ಇರಲಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಆಲ್ ದ ಬೆಸ್ಟ್ ಮೈ ಡಿಯರ್ ಚಿಲ್ಡ್ರನ್. ಗಾಡ್ ಬ್ಲೆಸ್ ಯು ಆಲ್.